ಯಾವೂರು ನಿಮ್ಮದು? ಹಾಂ, ಕಂಚಿಗಟ್ಟಿ. ಏನು ಸಮಸ್ಯೆ ನಿಮ್ಮೂರಲ್ಲಿ ಈಗ? ಇಲ್ಲಿ ಒಂದು ಚರಂಡಿ ವ್ಯವಸ್ಥೆ ಇಲ್ಲ. ಇಲ್ಲಿಂದ ಇಲ್ಲಿವರೆಗೆ ಅಲ್ಲಿವರೆಗೂ ನೋಡಿ, ಇಲ್ಲೆಲ್ಲ ರಸ್ತೆಲ್ಲೂ ಕೂಡ ಜನ ಚರಂಡಿ ನೀರೆಲ್ಲ ಎಲ್ಲ ಹೋಗುತ್ತೆ. ಇಲ್ಲೆಲ್ಲ ಚರಂಡಿ ನೀರೀಗ ಹೇಳಿಲ್ವಾ? ಈಗ ಗ್ರಾಮ ಪಂಚಾಯತಿ ಅವ್ರನ್ನ ಯಾರನ್ನು ಹೇಳಿ, ಪರವಾಗಿಲ್ಲ. ಹಾಂ, ಎಲೆಕ್ಷನ್ ಟೈಮಲ್ಲಿ ಹೂ ಅಂತಾರ. ನೀವು ಮನೆ ನೀವೇ ಕಟ್ಕೊಂಡಿದ್ದೀರಾ? ನೀವೇ ಮನೆ ಕಟ್ಕೊಂಡ್ರಿ? ಇದನ್ನು ಹೇಳಿದ್ರಾ ನೀವು ಗ್ರಾಮ ಪಂಚಾಯತ್ ಮನೆ ಕೊಡಿ ಅಂತ? ಎಲ್ಲ ಪತ್ರ ಬರೆದು ಕೊಟ್ಟಿದ್ದೀರಾ? ಅವರು ನೋಟಿಸ್ ಹಾಕಿದ್ರು ಅಂತ. ಮತ್ತೊಳ್ಳಿ ನಾವು ಬಡವರೆಲ್ಲ ಎಲ್ಲಿ ಹೋಗ್ಬೇಕಂತ ಎಲ್ಲ ಹೇಳಿದ್ವಿ. ಆಮೇಲೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರ. ಇದುವರೆಗೂ ಮಾಡ್ಕೊಟ್ಟಿಲ್ಲ ರೀ. ಏನು ಮಾಡ್ಕೊಟ್ಟಿಲ್ಲ. ಇಲ್ಲೆಲ್ಲ ಈ ಮನೆ ಮುಂದೂ ಹಿಂಗೆ ಇದೆ ನೋಡಿ. ಈ ತರದ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ. ನಾವು ಆಯ್ಕೆ ಮಾಡುವಂತ ಜನಪ್ರತಿನಿಧಿಗಳು ಸರಿ ಇರ್ಲಿಲ್ಲ ಅಂತಂದ್ರೆ, ಇಲ್ಲಿ ಹಿಂದೆಗಡೆ ಇಲ್ಲೊಂದು KEB ಇದೆ. ಇವ್ರ ಜಾಗ ಮತ್ತೆ ಮನೆ ಎಲ್ಲ ಹೋಗಿದಾವೆ. ಇಲ್ಲಿ ಬಹಳಷ್ಟು ಮನೆಗಳಿದಾವೆ. ಇವ್ರಿಗೇನು ಕೂಡ ರಸ್ತೆಗಳು ಇಲ್ಲ, ವ್ಯವಸ್ಥೆ ಇಲ್ಲ. ಮಳೆ ಚರಂಡಿ ನೀರು ಹಾಗೆ ಯೂಸ್ ಮಾಡುವಂತ ನೀರು ಎಲ್ಲ ಹೋಗೋದಕ್ಕೂ ಒಂದು ವ್ಯವಸ್ಥೆ ಇಲ್ಲ. ಇದೇ ತರ ಒಂದು ವ್ಯವಸ್ಥೆನ ಮಾಡಿದರೆ ರೋಗಗಳು ಬರುತ್ತೆ. ಹಾ, ಕರೆಂಟು ಇಲ್ಲ. ಹೌದಾ? ವಿದ್ಯುತ್ ಅನ್ನೋದು ಒಂದು ವ್ಯವಸ್ಥೆಯನ್ನ ಕಟ್ಟಿಕೊಡ್ಬೇಕು. ಜನರಿಗೆ ಬದುಕುವಂತ ಸುವ್ಯವಸ್ಥೆ ಕಟ್ಟಿಕೊಡ್ಬೇಕು. ಇಲ್ಲೊಂದು ವಿದ್ಯುತ್ತನ್ನೇ ತಂದಿಲ್ಲ ನೋಡಿ. ಈ ಲೈನ್ಗೆ ಅಲ್ಲಿವರೆಗೂ ಇವರೆಲ್ಲ ಜನ ಸೋಲಾರನ್ನೇ ಹಾಕೊಂಡಿದ್ದಾರೆ. ಜೊತೆಗೆ ಒಂದು ಚರಂಡಿ ವ್ಯವಸ್ಥೆ ಇಲ್ಲ. ಅಲ್ಲಿವರೆಗೂ ಪವರ್ ಲೈನ್ ಇದೆ, ಇಲ್ಲಿಂದ ಪವರ್ ಲೈನು ಇಲ್ಲ. ಇವ್ರಿಗೆ ಹಕ್ಕುಪತ್ರಗಳಿಲ್ಲ. ಮನೆ ಕಿತ್ತಾಕಿ ಅಂತ ಹೇಳಿದ್ದಾರೆ. ಹಾ, KEB 1 ಎಕರೆ 32 ಗುಂಟೆ ಎಣ್ಣೆ ಮಾಡಿಸಿದ್ರು. ಉಳ್ಕದ ಎಣ್ಣೆ ಮಾಡಿಸಲಿಲ್ಲ. ಉಳ್ಕದ ಜಾಗದಾಗ KEB ಕಡಿಸಿದ್ರು. ಇರೋ ಮನಿನ ಕಿತ್ತು ಅತ್ಲ ಹೂರಿ ಅಂತಾರ. ಮನೆ ಇಲ್ಲ. ಇಲ್ಲಿ ಮನೆ ಮುಂದೆಲ್ಲ ಈ ತರ ಕೊಳ್ಚನಾ? ಮನೆ ಮುಂದೆ ಕೊಳ್ಸಿರಿ. ಆನಂತರ ಸರಿಯಾಗಿ ರೋಡ್ ಇಲ್ರಿ, ನಳ ಇಲ್ಲ, ಕರೆಂಟ್ ಇಲ್ಲ. ಕರೆಂಟ್ ತಗೊಂಡ್ರೆ ದಂಡ ಹಾಕ್ತೇವೆ ಅಂತಾರೆ ನೋಡಿ. ಇದೇ ಮನೆ ಇವ್ರದ್ದು. ಹೌದ್ರಿ, ಇದೇ ಮನೆ ಮುಂದೆನೆ ಎಲ್ಲ ಕೊಳಚೆ, ಕರೆಂಟ್ ಇಲ್ಲ, ಕೊಳಚೆ. ಇಲ್ಲಿ ಒಂದು ಚರಂಡಿ ವ್ಯವಸ್ಥೆ ಇಲ್ಲ. ಇಲ್ಲಿಂದ ಇಲ್ಲಿವರೆಗೆ ಅಲ್ಲಿವರೆಗೂ ನೋಡಿ, ಇಲ್ಲೆಲ್ಲ ರಸ್ತೆಲ್ಲೂ ಕೂಡ ಜನ ಚರಂಡಿ ನೀರೆಲ್ಲ ಎಲ್ಲ ಹೋಗುತ್ತೆ. ಇಲ್ಲೆಲ್ಲ ಚರಂಡಿ ನೀರೀಗ ಈ ತರ ಮಳೆ ಆಗ್ತಾ ಇದ್ರೆ ಮನೆ ಮುಂದೆ ಮನೇಲಿ ಹೋಗೋದು ಹೇಗೆ? ಆಮೇಲೆ ಗಾಡಿಗಳು ವೆಹಿಕಲ್ ಯಾವ್ದು ಅಡ್ಡಾಡಕ್ಕಾಗಲ್ಲ. ಈ ತರ ಆದ್ರೆ ಜನರು, ಸರ್ವಸಾಮಾನ್ಯ ಜನರು ಏನ್ ಮಾಡ್ಬೇಕು? ಇದನ್ನ ಗ್ರಾಮ ಪಂಚಾಯತಿ ಅವ್ರು ಏನ್ ಕಣ್ ಮುಚ್ಕೊಂಡಿದ್ರ? ಏನ್ ಮಾಡ್ತಾ ಇದ್ರ? ಇಲ್ಲಿ ಎಷ್ಟು ವರ್ಷ ಆಯ್ತಾ ಮೇಡಮ್ ನೀವು ಇಲ್ಲಿ ಬಂದು ಕುತ್ಕೊಂಡಿದ್ರು? ಇಲ್ಲಿ ಬಂದವ್ರು 25 ವರ್ಷ ಆಯ್ತಾ? ಅವತ್ತಿಂದ ನೀವ್ ಯಾರನ್ನು ಕೇಳಲಿಲ್ವಾ? ಈಗ ಗ್ರಾಮ ಪಂಚಾಯತಿ ಅವ್ರನ್ನ ಯಾರನ್ನು ಹೇಳಿ, ಪರವಾಗಿಲ್ಲ. ಬನ್ನಿ, ಅದೇನ್ ಭಯ ಪಡ್ಕೊಳ್ಳೋದಲ್ಲ. ಎಲೆಕ್ಷನ್ ಟೈಮಲ್ಲಿ ಹೂ ಅಂತಾರ. ನೇರವಾಗಿ ಹೇಳಿ, ಅದೇನ್ ಭಯ ಪಡ್ಕೊಳ್ಳೋದು, ಯಾರೇನು ಮಾಡಲ್ಲ. ನೀವು ಮನೆ ನೀವೇ ಕಟ್ಕೊಂಡಿದ್ದೀರಾ? ನೀವೇ ಮನೆ ಕಟ್ಕೊಂಡ್ರಿ? ಇದನ್ನು ಹೇಳಿದ್ರಾ ನೀವು ಗ್ರಾಮ ಪಂಚಾಯತ್ ಮನೆ ಕೊಡಿ ಅಂತ? ಎಲ್ಲ ಪತ್ರ ಬರೆದು ಕೊಟ್ಟಿದ್ದೀರಾ? ಅವರು ನೋಟಿಸ್ ಹಾಕಿದ್ರು ಅಂತ. ಮತ್ತೊಳ್ಳಿ ನಾವು ಬಡವರೆಲ್ಲ ಎಲ್ಲಿ ಹೋಗ್ಬೇಕಂತ ಎಲ್ಲ ಹೇಳಿದ್ವಿ. ಆಮೇಲೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರ. ಇದುವರೆಗೂ ಮಾಡ್ಕೊಟ್ಟಿಲ್ಲ ರೀ. ಏನು ಮಾಡ್ಕೊಟ್ಟಿಲ್ಲ. ಇಲ್ಲೆಲ್ಲ ಈ ಮನೆ ಮುಂದೂ ಹಿಂಗೆ ಇದೆ ನೋಡಿ. ಈ ತರದ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ. ನಾವು ಆಯ್ಕೆ ಮಾಡಿರುವಂತ ಜನಪ್ರತಿನಿಧಿಗಳು ಸರಿ ಇರ್ಲಿಲ್ಲ ಅಂತಂದ್ರೆ, ಇಲ್ಲಿ ಹಿಂದೆಗಡೆ ಇಲ್ಲೊಂದು KEB ಇದೆ. ಇವ್ರ ಜಾಗ ಮತ್ತೆ ಮನೆ ಎಲ್ಲ ಹೋಗಿದಾವೆ. ಇಲ್ಲಿ ಬಹಳಷ್ಟು ಮನೆಗಳಿದಾವೆ. ಇವ್ರಿಗೇನು ಕೂಡ ರಸ್ತೆಗಳು ಇಲ್ಲ, ವ್ಯವಸ್ಥೆ ಇಲ್ಲ. ಮಳೆ ಚರಂಡಿ ನೀರು ಹಾಗೆ ಯೂಸ್ ಮಾಡುವಂತ ನೀರು ಎಲ್ಲ ಹೋಗೋದಕ್ಕೂ ಒಂದು ವ್ಯವಸ್ಥೆ ಇಲ್ಲ. ಇದೇ ತರ ಒಂದು ವ್ಯವಸ್ಥೆನ ಮಾಡಿದರೆ ರೋಗಗಳು ಬರುತ್ತೆ. ಹಾ, ಕರೆಂಟು ಇಲ್ಲ. ಹೌದಾ? ವಿದ್ಯುತ್ ಈ ಕಡೆಯಿಂದ ಕರೆಂಟ್ ಇಲ್ಲ. ಬಳಸ್ತಾ ಇದ್ದಾರೆ. ಇವರು 25 ವರ್ಷಗಳಿಂದ ಇದ್ದಾರೆ. 25 ವರ್ಷದಿಂದ ಎಷ್ಟು ಮಾಡಬೇಕು? ಸ್ಕೂಲ್ಗಳ ಎದ್ದು ಬಿದ್ದು ಹೋಗಿದ್ದಾರೆ. ಸೋಲಾರ್ ಯಾರು ಕೊಟ್ಟಿರೋದು? ಇದು ಅವರು ದುಡ್ಡು ಕೊಡ್ತಾರೆ. ನೀವೇ ತಗೊಂಡಿರೋದು? ಪ್ರೈವೇಟ್ ಸರ್, ಬದುಕಬೇಕಲ್ಲ. ಬದುಕಲಿಲ್ಲ ಅಂತ ಮತ್ತೆ ಲೈಟ್ ಇಲ್ಲ ಅದಂಗ ಬದುಕಾಗತ್ತಾ? ಇಲ್ಲೆಲ್ಲ ನೋಡಿ, ಕಸ ಕಡ್ಡಿಗಳೆಲ್ಲ ಹುಳ ಉಪ್ಪಡಿಗಳೆಲ್ಲ ಬರುತ್ತೆ. ಆಮೇಲೆ ಇಲ್ಲಿ ರಜ್ಗಳೆಲ್ಲ ನೋಡಿ, ಎಷ್ಟೋ ಸ್ಕೂಲ್ಗಳು ಹುಡುಗರು ಎಲ್ಲ ಬಿದ್ದ್ಬಿಟ್ಟು ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಸ್ನಾನ ಮಾಡಿ ಹೋಗಿದ್ದು ಇದೆ ಇಲ್ಲಿ. ಆಮೇಲೆ ಡೆಂಗ್ಯೂ ಜ್ವರ, ಈಗಿನ ಕಾಲಕ್ಕೆ ಸಿಕ್ಕಾಬಿಟ್ಟೆ ಡೆಂಗ್ಯೂ ಜ್ವರ ಬಂದು ಎಷ್ಟೋ ಜನ ಸತ್ತಾಗ್ತಾ ಇದ್ದಾರೆ. ಮುಂಜಾಗ್ರತೆಗಳು ವಹಿಸಲಿಲ್ಲ ಅಂದ್ರೆ ಯಾರು ಮಾಡ್ಬೇಕು ಸರ್? ಇವನ್ನೆಲ್ಲ ಜವಾಬ್ದಾರಿಗಳೇ ಇಲ್ಲ ಸರ್. ಇಲ್ಲಿ ಕಾಲುವೆಗಳಿಲ್ಲ, ರೀಡನ್ನು ಕರೆಕ್ಟಾಗಿ ಕುಡಿಯಕ್ ನೀರಿಲ್ಲ ನೋಡಿ. ಒಂದು ಸರ್ಕಾರ, ಒಂದು ಗೌರ್ಮೆಂಟ್ ಅನ್ನೋದು ಒಂದು ವ್ಯವಸ್ಥೆಯನ್ನ ಕಟ್ಟಿಕೊಡ್ಬೇಕು. ಜನರಿಗೆ ಬದುಕುವಂತ ಸುವ್ಯವಸ್ಥೆ ಕಟ್ಟಿಕೊಡ್ಬೇಕು. ಇಲ್ಲೊಂದು ವಿದ್ಯುತ್ತನ್ನೇ ತಂದಿಲ್ಲ ನೋಡಿ. ಈ ಲೈನ್ಗೆ ಅಲ್ಲಿವರೆಗೂ ಇವರೆಲ್ಲ ಜನ
ಸೋಲಾರ್ ಅನ್ನೇ ಹಾಕೊಂಡಿದ್ದಾರೆ. ಜೊತೆಗೆ ಒಂದ್ ಚರಂಡಿ ವ್ಯವಸ್ಥೆ ಇಲ್ಲ, ಅಲ್ಲಿವರೆಗೂ ಪವರ್ ಲೈನ್ ಇದೆ, ಇಲ್ಲಿಂದ ಪವರ್ ಲೈನು ಇಲ್ಲ, ಇವ್ರಿಗೆ ಹಕ್ಕುಪತ್ರಗಳಿಲ್ಲ, ಮನೆ ಕಿತ್ತಾಕಿ ಅಂತ ಹೇಳಿದ್ದಾರೆ. ಹಾ KEB